ಕಾರ್ಮಿಕ ಸಂಘಟನೆಗಳು ಈಗಾಗಲೇ ರೊಚ್ಚಿಗೆದ್ದಿದೆ. ಅದರ ಜೊತೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ರಾಜ್ಯ ಸರ್ಕಾರ ವಿರುದ್ಧ ಇದೀಗ ಕಾರ್ಮಿಕ ಸಂಘಟನೆಗಳ ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರಬಹುದು, ಒಬ್ಬೊಬ್ಬರನ್ನ ವಶಕ್ಕೆ ಪಡೆದುಕೊಳ್ತಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಾಯ್ದೆಗಳಿದಾವೆ, ಇದು ಕಾರ್ಮಿಕ ವಿರೋಧ ಕಾಯ್ದೆ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರಬಹುದು, ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಯಾಕಂದ್ರೆ ಎಲ್ಲರನ್ನ ವಶಕ್ಕೆ ಪಡೆದುಕೊಳ್ತಿದ್ದಾರೆ. ಹಂತ ಹಂತವಾಗಿ ಪ್ರತಿಭಟನೆಕಾರರು ಬರ್ತಾ ಇದ್ದಾರೆ ಟೌನ್ ಹಾಲ್ ಹತ್ತ. ದೃಶ್ಯಗಳನ್ನು ನೋಡ್ತಿರಬಹುದು. ಯಾಕಂದ್ರೆ ಕೇಂದ್ರ ಸರ್ಕಾರ ಕೆಲವೊಂದು ಕಾಯ್ದೆ ಅಂತ ಅಂದರೆ ಕೂಡಲೇ ರದ್ದು ಮಾಡಬೇಕೆಂಬುದು ಒಂದು ಕಡೆ ಕಾರ್ಮಿಕ ಸಂಘಟನೆಗೆ ಒತ್ತಾಯವಾಗಿದೆ. ದೃಶ್ಯಗಳನ್ನು ನೋಡ್ತಿರಬಹುದು. ಕಾನೂನುಗಳು ವಾಪಸ್ ಆಗಲಿ, ಕಾರ್ಪೊರೇಟ್ ಪರವಾದ ಕಾನೂನುಗಳು ವಾಪಸ್ ಆಗಲಿ. ಕಾರ್ಪೊರೇಟ್ ಪರವಾದಂತಹ ಕಾನೂನುಗಳು, ಕಾರ್ಮಿಕ ವಿರೋಧಿ ಕಾನೂನುಗಳು ವಾಪಸ್ ಆಗೋವರೆಗೂ ಈ ಹೋರಾಟ ನಡೆಯುತ್ತೆ. ಕಾರ್ಮಿಕ ಕಾನೂನುಗಳು ವಾಪಸ್ ಆಗಬೇಕು, ಮೋದಿ ಸರ್ಕಾರ ಕಾನೂನುಗಳು ವಾಪಸ್ ತಗೋಬೇಕು. ಅಲ್ಲಿವರೆಗೆ ಈ ಹೋರಾಟ ನಡೀತಾ ಇರ್ತದೆ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇವೆ. ಕಾರ್ಮಿಕ ಸಂಘಟನೆಗಳು ಒಂದ್ ಕಡೆ ಕೇಂದ್ರ ಸರ್ಕಾರ ಆಕ್ರೋಶ ಹೊರಗ್ತಿದ್ರೆ ಕೆಲವೊಂದು ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಳ್ಬೇಕು, ಕಾಯ್ದೆಗಳನ್ನ ಏನೋ ರದ್ದು ಮಾಡಬೇಕೆಂಬುದು ಆಕ್ರೋಶ ಹೊರಗ್ತಿದ್ರೆ ಮಾತಾಡ್ತಾರೆ. ಮಾಡ್ತಾ ಇರುವ ಹಕ್ಕನ್ನು ಉಲ್ಲಂಘನೆ ಮಾಡಿದ್ದಾರೆ. ಪೊಲೀಸ್ ಅವರು ಇದನ್ನು ಜೋರಾಗಿ ದಾಳಿ ಮಾಡಿದ್ದಾರೆ. ನಮ್ಮ ಅಧಿಕಾರವನ್ನು, ನಮ್ಮ ರೈಟ್ ಟು ಪ್ರೊಟೆಸ್ಟ್ ಅನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಎಷ್ಟು ನೋಡ್ತಿರ್ಬೋದು, ನಾ ಬಸ್ಸಲ್ಲಿ ಹೇಳ್ತೀನಿ, ದೃಶ್ಯಗಳನ್ನು ನೋಡ್ತಿರ್ಬೋದು. ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ, ಯಾಕಂದ್ರೆ ಪ್ರತಿಭಟನಾಕಾರನ ಹತ್ತಿಗೂ ಕೆಲಸ ಮಾಡ್ತಿದ್ರೆ ಅಂತ. ಮೇಡಮ್ ಹೇಳಿ, ಏನಂತ ಹೇಳ್ತಾರೆ ರಾಜ್ಯ ಸರ್ಕಾರ ಈಗ ಪೊಲೀಸರು ಹತ್ತಿಗೂ ಕೆಲಸ ಮಾಡ್ತಿದ್ರೆ? ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಮೂಲಭೂತ ಹಕ್ಕು, ನಮ್ಮ ಹೋರಾಟದ ಹಕ್ಕನ್ನು ನಾವು ಚಲಾಯಿಸ್ತಾ ಇದ್ದೀವಿ. ನಾವು ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಈ ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಹತ್ತಿಗೂ ಕೆಲಸ ಮಾಡ್ತಿದ್ರೆ ಪೊಲೀಸರು ಏನ್ ಹೇಳಿದ್ರಿ? ಸರ್, ಸಮಾಜವಾದಿ ನಾಯಕ ಅಂತ ಹೇಳ್ಕೊಳ್ಳಂತ ಸಿದ್ದರಾಮಯ್ಯನೇ ಈ ತರ ಕೆಲಸ ಮಾಡ್ತಿದಾರೆ ಅಂದ್ರೆ ನಮ್ ನಾಯಕರು ಸಮಾಜವಾದಿ ಅಂತ ಹೆಂಗ್ ಒಪ್ಕೊಳಕಾಗತ್ತೆ? ನಾನು ಅಹಿಂದ ಪರವಾಗಿದ್ದೀನಿ, ಹಿಂದುಳಿದ ಪರವಾಗಿದ್ದೀನಿ, ಕಾರ್ಮಿಕರ ಪರವಾಗಿದ್ದೀನಿ ಅಂತ ಹೇಳ್ತಾರೆ. ಯಾರು ಪರವಾಗಿದ್ದಾರೆ? ಪೊಲೀಸರನ್ನ ಬಿಟ್ಟು ದಮನ ಮಾಡ್ತಾರೆ. ಬೇರೆ ಸರ್ಕಾರ, ರಾಜ್ಯ ಸರ್ಕಾರ ಪೊಲೀಸರು ಬಿಟ್ಟು ಹತ್ತಿಗೂ ಕೆಲಸ ಮಾಡಿದ್ದಾರೆ. ಖಂಡಿತ ನೀವೇ ನೋಡ್ತಿದ್ದೀರಲ್ಲ, ಕಾರ್ಮಿಕರು ಹೋರಾಟ ಮಾಡುವಂತ ಹಕ್ಕನ್ನು ಕಿತ್ಕೋತೇನಂದ್ರೆ ಸಿದ್ದರಾಮಯ್ಯ ಯಾವ ಸಮಾಜವಾದಿ? ನಾನು ಎಲ್ಲರೂ ದನಿ ಇಲ್ದರ ಪರ ಇರ್ತೀನಿ ಅಂತಾರೆ. ಬಸ್ಸಲ್ಲಿ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರನ್ನ ಸಾಕಷ್ಟು ಆಕ್ರೋಶ ಹೊರಹಾಗ್ತಿದ್ರೆ. ಇವತ್ತು ಅಖಿಲ ಭಾರತ ಮಟ್ಟದ ಮುಷ್ಕರ ನಡೀತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತಾನು ಸಮಾಜವಾದಿ ಅಂತ ಹೇಳ್ಕೊಳ್ಳುವಂತಹ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿಯಾಗಿ ನಡ್ಕೋತಾ ಇರೋದು, ಜನ ವಿರೋಧಿಯಾಗಿ ನಡ್ಕೋತಾ ಇರೋದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಹೋರಾಟ ಮಾಡೋದು, ಮುಷ್ಕರ ಮಾಡೋದು ಕಾರ್ಮಿಕರ ಸಾಂವಿಧಾನಿಕ ಹಕ್ಕು. ಅದನ್ನೇ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಈಗಾಗಲೇ ರೊಚ್ಚಿಗೆದ್ದಿದೆ. ಅದರ ಜೊತೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ರಾಜ್ಯ ಸರ್ಕಾರ ವಿರುದ್ಧ ಇದೀಗ ಕಾರ್ಮಿಕ ಸಂಘಟನೆಗಳ ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರಬಹುದು, ಒಬ್ಬೊಬ್ಬರನ್ನ ವಶಕ್ಕೆ ಪಡೆದುಕೊಳ್ತಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಾಯ್ದೆಗಳಿದಾವೆ, ಇದು ಕಾರ್ಮಿಕ ವಿರೋಧ ಕಾಯ್ದೆ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರಬಹುದು, ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಯಾಕಂದ್ರೆ ಎಲ್ಲರನ್ನ ವಶಕ್ಕೆ ಪಡೆದುಕೊಳ್ತಿದ್ದಾರೆ. ಹಂತ ಹಂತವಾಗಿ ಪ್ರತಿಭಟನೆಕಾರರು ಬರ್ತಾ ಇದ್ದಾರೆ ಟೌನ್ ಹಾಲ್ ಹತ್ತ. ದೃಶ್ಯಗಳನ್ನು ನೋಡ್ತಿರಬಹುದು. ಯಾಕಂದ್ರೆ ಕೇಂದ್ರ ಸರ್ಕಾರ ಕೆಲವೊಂದು ಕಾಯ್ದೆ ಅಂತ ಅಂದರೆ ಕೂಡಲೇ ರದ್ದು ಮಾಡಬೇಕೆಂಬುದು ಒಂದು ಕಡೆ ಕಾರ್ಮಿಕ ಸಂಘಟನೆಗೆ ಒತ್ತಾಯವಾಗಿದೆ. ದೃಶ್ಯಗಳನ್ನು ನೋಡ್ತಿರಬಹುದು. ಕಾನೂನುಗಳು ವಾಪಸ್ ಆಗಲಿ, ಕಾರ್ಪೊರೇಟ್ ಪರವಾದ ಕಾನೂನುಗಳು ವಾಪಸ್ ಆಗಲಿ. ಕಾರ್ಪೊರೇಟ್ ಪರವಾದಂತಹ ಕಾನೂನುಗಳು, ಕಾರ್ಮಿಕ ವಿರೋಧಿ ಕಾನೂನುಗಳು ವಾಪಸ್ ಆಗೋವರೆಗೂ ಈ ಹೋರಾಟ ನಡೆಯುತ್ತೆ. ಕಾರ್ಮಿಕ ಕಾನೂನುಗಳು ವಾಪಸ್ ಆಗಬೇಕು, ಮೋದಿ ಸರ್ಕಾರ ಕಾನೂನುಗಳು ವಾಪಸ್ ತಗೋಬೇಕು. ಅಲ್ಲಿವರೆಗೆ ಈ ಹೋರಾಟ ನಡೀತಾ ಇರ್ತದೆ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇವೆ. ಕಾರ್ಮಿಕ ಸಂಘಟನೆಗಳು ಒಂದ್ ಕಡೆ ಕೇಂದ್ರ ಸರ್ಕಾರ ಆಕ್ರೋಶ ಹೊರಗ್ತಿದ್ರೆ ಕೆಲವೊಂದು ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಳ್ಬೇಕು, ಕಾಯ್ದೆಗಳನ್ನ ಏನೋ ರದ್ದು ಮಾಡಬೇಕೆಂಬುದು ಆಕ್ರೋಶ ಹೊರಗ್ತಿದ್ರೆ ಮಾತಾಡ್ತಾರೆ. ಮಾಡ್ತಾ ಇರುವ ಹಕ್ಕನ್ನು ಉಲ್ಲಂಘನೆ ಮಾಡಿದ್ದಾರೆ. ಪೊಲೀಸ್ ಅವರು ಇದನ್ನು ಜೋರಾಗಿ ದಾಳಿ ಮಾಡಿದ್ದಾರೆ. ನಮ್ಮ ಅಧಿಕಾರವನ್ನು, ನಮ್ಮ ರೈಟ್ ಟು ಪ್ರೊಟೆಸ್ಟ್ ಅನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಎಸ್
ನೋಡ್ತಿರ್ಬೋದು, ನಾವು ಬಸ್ಸಲ್ಲಿ ಹೇಳ್ತೀನಿ, ದೃಶ್ಯಗಳನ್ನ ನೋಡ್ತಿರ್ಬೋದು. ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ, ಯಾಕಂದ್ರೆ ಪ್ರತಿಭಟನಾಕಾರನ ಹತ್ತಿಕ್ಕೂ ಕೆಲಸ ಮಾಡ್ತಿದ್ರೆ ಅಂತ. ಮೇಡಮ್ ಹೇಳಿ, ಏನಂತ ಹೇಳ್ತಾರೆ ರಾಜ್ಯ ಸರ್ಕಾರ ಈಗ ಪೊಲೀಸರು ಹತ್ತಿಕ್ಕೂ ಕೆಲಸ ಮಾಡ್ತಿದ್ರೆ? ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಮೂಲಭೂತ ಹಕ್ಕು, ನಮ್ಮ ಹೋರಾಟದ ಹಕ್ಕನ್ನು ನಾವು ಚಲಾಯಿಸ್ತಾ ಇದ್ದೀವಿ. ನಾವು ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಈ ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಹತ್ತಿಗೂ ಕೆಲಸ ಮಾಡ್ತಿದ್ರೆ ಪೊಲೀಸರು ಏನ್ ಹೇಳಿದ್ರಿ? ಸರ್, ಸಮಾಜವಾದಿ ನಾಯಕ ಅಂತ ಹೇಳ್ಕೊಳ್ಳಂತ ಸಿದ್ದರಾಮಯ್ಯನೇ ಈ ತರ ಕೆಲಸ ಮಾಡ್ತಿದಾರೆ ಅಂದ್ರೆ ನಮ್ ನಾಯಕರು ಸಮಾಜವಾದಿ ಅಂತ ಹೆಂಗ್ ಒಪ್ಕೊಳಕಾಗತ್ತೆ? ನಾನು ಅಹಿಂದ ಪರವಾಗಿದ್ದೀನಿ, ಹಿಂದುಳಿದ ಪರವಾಗಿದ್ದೀನಿ, ಕಾರ್ಮಿಕರ ಪರವಾಗಿದ್ದೀನಿ ಅಂತ ಹೇಳ್ತಾರೆ. ಯಾರು ಪರವಾಗಿದ್ದಾರೆ? ಪೊಲೀಸರನ್ನ ಬಿಟ್ಟು ದಮನ ಮಾಡ್ತಾರೆ. ಬೇರೆ ಸರ್ಕಾರ, ರಾಜ್ಯ ಸರ್ಕಾರ ಪೊಲೀಸರು ಬಿಟ್ಟು ಹತ್ತಿಕ್ಕೂ ಕೆಲಸ ಮಾಡಿದ್ದಾರೆ. ಖಂಡಿತ ನೀವೇ ನೋಡ್ತಿದ್ದೀರಲ್ಲ, ಕಾರ್ಮಿಕರು ಹೋರಾಟ ಮಾಡುವಂತ ಹಕ್ಕನ್ನು ಕಿತ್ಕತ್ತೆ ಏನಂದ್ರೆ ಸಿದ್ದರಾಮಯ್ಯ ಯಾವ ಸಮಾಜವಾದಿ? ನಾನು ಎಲ್ಲರೂ ದನಿ ಇಲ್ದರ ಪರ ಇರ್ತೀನಿ ಅಂತಾರೆ. ಬಸ್ಸಲ್ಲಿ ಈಗ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರನ ಸಾಕಷ್ಟು ಆಕ್ರೋಶ ಹೊರಹಾಗ್ತಿದ್ರೆ. ಇವತ್ತು ಅಖಿಲ ಭಾರತ ಮಟ್ಟದ ಮುಷ್ಕರ ನಡೀತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತಾನು ಸಮಾಜವಾದಿ ಅಂತ ಹೇಳ್ಕೊಳ್ಳುವಂತಹ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿಯಾಗಿ ನಡ್ಕೋತಾ ಇರೋದು, ಜನ ವಿರೋಧಿಯಾಗಿ ನಡ್ಕೋತಾ ಇರೋದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಹೋರಾಟ ಮಾಡೋದು, ಮುಷ್ಕರ ಮಾಡೋದು ಕಾರ್ಮಿಕರ ಸಾಂವಿಧಾನಿಕ ಹಕ್ಕು. ಅದನ್ನೇ ಕಿತ್ಕೊಂಡು ಸಮಾಜವಾದದ ಹೆಸರು ಹೇಳೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಖಂಡಿತ ಅರ್ಹತೆ ಇಲ್ಲ ಅಂತಾನೆ. ಕಿತ್ಕೊಂಡು ಸಮಾಜವಾದದ ಹೆಸರು ಹೇಳೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಖಂಡಿತ ಅರ್ಹತೆ ಇಲ್ಲ ಅಂತಾನೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಈಗಾಗಲೇ ರೊಚ್ಚಿಗೆದ್ದಿದೆ. ಅದರ ಜೊತೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ರಾಜ್ಯ ಸರ್ಕಾರ ವಿರುದ್ಧ ಇದೀಗ ಕಾರ್ಮಿಕ ಸಂಘಟನೆಗಳು ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಗಳನ್ನ ನೋಡ್ತಿರ್ಬೋದು, ಒಬ್ಬೊಬ್ಬರನ್ನ ವಶಕ್ಕೆ ಪಡೆದುಕೊಳ್ತಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಾಯ್ದೆಗಳಿದಾವೆ, ಇದು ಕಾರ್ಮಿಕ ವಿರೋಧ ಕಾಯ್ದೆ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಗಳನ್ನ ನೋಡ್ತಿರ್ಬೋದು, ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಯಾಕಂದ್ರೆ ಎಲ್ಲರನ್ನ ವಶಕ್ಕೆ ಪಡೆದುಕೊಳ್ತಿದ್ದಾರೆ. ಹಂತ ಹಂತವಾಗಿ ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ ಟೌನ್ ಹಾಲ್ ಹತ್ತ. ದೃಶ್ಯಗಳನ್ನ ನೋಡ್ತಿರ್ಬೋದು. ಯಾಕಂದ್ರೆ ಕೇಂದ್ರ ಸರ್ಕಾರ ಕೆಲವೊಂದು ಕಾಯ್ದೆ ಅಂತಂದ್ರೆ ಕೂಡಲೇ ರದ್ದು ಮಾಡಬೇಕೆಂಬುದು ಒಂದು ಕಡೆ ಕಾರ್ಮಿಕ ಸಂಘಟನೆಗೆ ಒತ್ತಾಯವಾಗಿದೆ. ದೃಶ್ಯಗಳನ್ನ ನೋಡ್ತಿರ್ಬೋದು. ಕಾನೂನುಗಳು ವಾಪಸ್ ಆಗಲಿ, ಕಾರ್ಪೊರೇಟ್ ಪರವಾದ ಕಾನೂನುಗಳು ವಾಪಸ್ ಆಗಲಿ. ಕಾರ್ಪೊರೇಟ್ ಪರವಾದಂತಹ ಕಾನೂನುಗಳು, ಕಾರ್ಮಿಕ ವಿರೋಧಿ ಕಾನೂನುಗಳು ವಾಪಸ್ ಆಗೋವರೆಗೂ ಈ ಹೋರಾಟ ನಡೆಯುತ್ತೆ. ಕಾರ್ಮಿಕ ಕಾನೂನುಗಳು ವಾಪಸ್ ಆಗಬೇಕು. ಮೋದಿ ಸರ್ಕಾರ ಕಾನೂನುಗಳು ವಾಪಸ್ ತಗೋಬೇಕು. ಅಲ್ಲಿವರೆಗೆ ಈ ಹೋರಾಟ ನಡೀತಾ ಇರ್ತದೆ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇವೆ. ಕಾರ್ಮಿಕ ಸಂಘಟನೆಗಳು ಒಂದ್ ಕಡೆ ಕೇಂದ್ರ ಸರ್ಕಾರ ಆಕ್ರೋಶ ಹೊರಹಾಗ್ತಿದ್ರೆ, ಕೆಲವೊಂದು ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಳ್ಬೇಕು, ಕಾಯ್ದೆಗಳನ್ನ ಏನೋ ರದ್ದು ಮಾಡಬೇಕೆಂಬುದು ಆಕ್ರೋಶ ಹೊರಹಾಗ್ತಿದ್ರೆ ಮಾತಾಡ್ತಾರೆ. ಮಾಡ್ತಾ ಇರುವ ಹಕ್ಕನ್ನು ಉಲ್ಲಂಘನೆ ಮಾಡಿದ್ದಾರೆ. ಪೊಲೀಸ್ ಅವರು ಇದನ್ನು ಜೋರಾಗಿ ದಾಳಿ ಮಾಡಿದ್ದಾರೆ. ನಮ್ಮ ಅಧಿಕಾರವನ್ನು, ನಮ್ಮ ರೈಟ್ ಟು ಪ್ರೊಟೆಸ್ಟ್ ಅನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಎಷ್ಟು ನೋಡ್ತಿರ್ಬೋದು, ನಾವು ಬಸ್ಸಲ್ಲಿ ಹೇಳ್ತೀನಿ, ದೃಶ್ಯಗಳನ್ನ ನೋಡ್ತಿರ್ಬೋದು. ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ, ಯಾಕಂದ್ರೆ ಪ್ರತಿಭಟನಾಕಾರನ ಹತ್ತಿಕ್ಕೂ ಕೆಲಸ ಮಾಡ್ತಿದ್ರೆ ಅಂತ. ಮೇಡಮ್ ಹೇಳಿ, ಏನಂತ ಹೇಳ್ತಾರೆ ರಾಜ್ಯ ಸರ್ಕಾರ ವಿರುದ್ಧ ಈಗ ಪೊಲೀಸರು ಹತ್ತಿಕ್ಕೂ ಕೆಲಸ ಮಾಡ್ತಿದ್ರೆ? ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಮೂಲಭೂತ ಹಕ್ಕು, ನಮ್ಮ ಹೋರಾಟದ ಹಕ್ಕನ್ನು ನಾವು ಚಲಾಯಿಸ್ತಾ ಇದ್ದೀವಿ. ನಾವು ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಈ ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಹತ್ತಿಗೂ ಕೆಲಸ ಮಾಡ್ತಿದ್ರೆ ಪೊಲೀಸರು ಏನ್ ಹೇಳಿದ್ರಿ? ಸರ್, ಸಮಾಜವಾದಿ ನಾಯಕ ಅಂತ ಹೇಳ್ಕೊಳ್ಳಂತ ಸಿದ್ದರಾಮಯ್ಯನೇ ಈ ತರ ಕೆಲಸ ಮಾಡ್ತಿದಾರೆ ಅಂದ್ರೆ ನಮ್ ನಾಯಕರು ಸಮಾಜವಾದಿ ಅಂತ ಹೆಂಗ್ ಒಪ್ಕೊಳಕಾಗತ್ತೆ? ನಾನು ಅಹಿಂದ ಪರವಾಗಿದ್ದೀನಿ, ಹಿಂದುಳಿದ ಪರವಾಗಿದ್ದೀನಿ, ಕಾರ್ಮಿಕರ ಪರವಾಗಿದ್ದೀನಿ ಅಂತ ಹೇಳ್ತಾರೆ. ಯಾರು ಪರವಾಗಿದ್ದಾರೆ? ಪೊಲೀಸರನ್ನ ಬಿಟ್ಟು ದಮನ ಮಾಡ್ತಾರೆ. ಬೇರೆ ಸರ್ಕಾರ, ರಾಜ್ಯ ಸರ್ಕಾರ ಪೊಲೀಸರು ಬಿಟ್ಟು ಹತ್ತಿಕ್ಕೂ ಕೆಲಸ ಮಾಡಿದ್ದಾರೆ. ಖಂಡಿತ ನೀವೇ ನೋಡ್ತಿದ್ದೀರಲ್ಲ, ಕಾರ್ಮಿಕರು ಹೋರಾಟ ಮಾಡುವಂತ ಹಕ್ಕನ್ನು ಕಿತ್ಕತ್ತೆ ಏನಂದ್ರೆ ಸಿದ್ದರಾಮಯ್ಯ ಯಾವ ಸಮಾಜವಾದಿ? ನಾನು ಎಲ್ಲರೂ ದನಿ ಇಲ್ದರ ಪರ ಇರ್ತೀನಿ ಅಂತಾರೆ. ಬಸ್ಸಲ್ಲಿ ಈಗ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರನ ಸಾಕಷ್ಟು ಆಕ್ರೋಶ ಹೊರಹಾಗ್ತಿದ್ರೆ. ಇವತ್ತು ಅಖಿಲ ಭಾರತ ಮಟ್ಟದ ಮುಷ್ಕರ ನಡೀತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತಾನು ಸಮಾಜವಾದಿ ಅಂತ ಹೇಳ್ಕೊಳ್ಳುವಂತಹ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿಯಾಗಿ ನಡ್ಕೋತಾ ಇರೋದು, ಜನ ವಿರೋಧಿಯಾಗಿ ನಡ್ಕೋತಾ ಇರೋದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಹೋರಾಟ ಮಾಡೋದು, ಮುಷ್ಕರ ಮಾಡೋದು ಕಾರ್ಮಿಕರ ಸಾಂವಿಧಾನಿಕ ಹಕ್ಕು. ಅದನ್ನೇ ಕಿತ್ಕೊಂಡು ಸಮಾಜವಾದದ ಹೆಸರು ಹೇಳೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಖಂಡಿತ ಅರ್ಹತೆ ಇಲ್ಲ ಅಂತಾನೆ.